ಸರ್, ಹುಬ್ಬಳ್ಳಿ ಘಟನೆ ಹೇಳಿದ್ರಿ ನೀವು. ಅವತ್ತಿನ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದು ಹೋರಾಟ, ಆ ಘಟನೆಯನ್ನು ಇವತ್ತು ಹೇಗೆ ನೋಡ್ತೀರಿ? ನೋಡಿ, ನಾ ಹೇಳಿದ್ರೆ ಹಿಂದೆ ಈ ರೀತಿಯಾದಂಥ ಒಂದು ಅಜಿಟೇಷನ್ ಎಲ್ಲ ನಡೆದು, ಅಜಿಟೇಷನ್ ನಡೆದು ಇವೆಲ್ಲ ಆದಮೇಲೆ ಇವತ್ತು ಭಾಳಷ್ಟು ಜನ ಹೋರಾಟದ ಫಲ ಇವತ್ತು ರಾಮ ಮಂದಿರ ಆಗ್ತಾಯಿದೆ. ಅಂಥವನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅದರಲ್ಲಿ ಈ ಹೋರಾಟಕ್ಕೆ ಹೆಚ್ಚು ಇಂಬು ಕೊಟ್ಟವರು ಅಡ್ವಾಣಿಯವರು. ನಿಜ. ಬಿಗಿನಿಂಗು ಅವ್ರಿಗೆ ಇನ್ವಿಟೇಷನ್ ಕೊಟ್ಟರು, ನಿಮ್ಮ ಆರೋಗ್ಯ ಸರಿ ಇಲ್ಲ, ವಯಸ್ಸಾಗಿದೆ, ಬರೋದಿನ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಒಂದು ಟೀಮ್ ಹೋದಾಗ. ಬಹುಶಃ ಅದರ ರಿಪ್ಲಿಕೇಶನ್ ಇತ್ತೀಚೆಗೆ ಆಗಿದ್ದರಿಂದ ಕೊನೆಗೆ ಮತ್ತೆ ನಿನ್ನೆ ಹೋಗಿ ಇಲ್ಲ ನೀವು ಬರಬೇಕು, ಮತ್ತೊಮ್ಮೆ ಆ ಇನ್ವಿಟೇಷನ್, ಎರಡನೇ ಸಲ ಇನ್ವಿಟೇಷನ್ ಕೊಡೋದು. ಅಲ್ಲ, ವಯಸ್ಸಾಗಿರೋ ಆ ಥರದ ತುಂಬ ನಾಯಕರನ್ನು ಕರೆದಿದ್ದಾರೆ. ಅದಕ್ಕೆ ಇದು ಯಾಕಂದ್ರೆ ಇದೆಲ್ಲ ಇವತ್ತು ಆ ರೀತಿ ಯಾರು ಮುಂಚೂಣಿಲಿ ಇದ್ರಲ್ಲ ಅವರಿಗೆ ನೀವು ಕರೀಲೇಬೇಕು, ಅವ್ರ ಅಟೆಂಡೆನ್ಸ್ ಇಂಪಾರ್ಟೆಂಟ್. ಈಗ ಅಡ್ವಾಣಿ ಅವರು ಈಗ ಕರೆದರು, ಈಗ ಬರಬೇಕಂದ್ರೆ ಅವ್ರು ಬರ್ತಾ ಇದ್ರು, ಈಗ ನಮ್ಗೆ ಸಮಾಧಾನ ಆಯಿತು. ನಿಜ ನಿಜ. ಸರ್, ಕರಸೇವಕರ ಬಂಧನ ಕಾನೂನನ್ನು ಪಾಲಿಸಿದ್ರೆ ರಾಮ ವಿರೋಧಿ ಅನ್ನೋ ಒಂದು ಪಟ್ಟ ಕೇಳಬಂತು, ಏನು ಹೇಳ್ತೀರಿ? ಅಲ್ಲ, ನಾ ಹೇಳಿದ್ರೆ ಅದೊಂದು ಇಶ್ಯೂನೇ ಅಲ್ಲ. ಇದೇನಾಗೈತಿ, ಈ ಲೋಕಸಭಾ ಎಲೆಕ್ಷನ್ ಬಂದದ್ದು ಸ್ಥಳೀಯವಾಗಿ ಅದೊಂದು ಇಶ್ಯೂ ಮಾಡುವಂಥದ್ದು ಪ್ರಯತ್ನ ನಡೀತು ಲೋಕಸಭಾ ಎಲೆಕ್ಷನ್ ಹಿನ್ನೆಲೆಯಲ್ಲಿ. ಅದರ ಅವಶ್ಯಕತೆನೇ ಈಗ ಯಾರೋ ಒಬ್ಬ ಆಫೀಸರು ಮಾಡಿದಂಥ ತೆಗೆದುಕೊಂಡಂಥ ಆ್ಯಕ್ಷನ್ಸು ಅದು ಇಡೀ ಸರ್ಕಾರಕ್ಕೆ ತಲೆ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ. ಯಾವುದೇ ಸರ್ಕಾರದ ನಿರ್ದೇಶನ ಅಲ್ಲ, ಯಾವುದೇ ಹೋಮ್ ಮಿನಿಸ್ಟರ್ ನಿರ್ದೇಶನ ಅಲ್ಲ, ಯಾವುದೇ ರಾಜ್ಯ ಮಟ್ಟದ ಮುಖ್ಯಮಂತ್ರಿಗಳ ನಿರ್ಧಾರನೂ ಅಲ್ಲದು. ಅಲ್ಲಿ ನಡೆದಂಥ ಘಟನೆ, ಅಲ್ಲಿ ಏನೊಂದು ಅಲ್ಲಿ ಲೋಕಲ್ ಕೋರ್ಟ್ನವರು ಏನೊಂದು NBW ಇಶ್ಯೂ ಮಾಡಿರ್ತಾರೆ, ನಾನ್ ಬೇಲೇಬಲ್ ವಾರಂಟು. ಆ ಹಿನ್ನೆಲೆ ಮತ್ತೊಂದು ಕಾರಣ ಮೇಲೆ ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಬೇಲ್ ಮೇಲೆ ತಗೊಂಡ್ಬಿಟ್ರೆ ಮುಗಿದೋಯ್ತಲ್ಲ. ಅದನ್ನ ದೊಡ್ಡದಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವಂಥದ್ದು, ಆ ಒಬ್ಬ ಅರೆಸ್ಟ್ ಮಾಡಿದ್ರೆ ಎಲ್ಲ ಹಿಂದೂ ಉರಿಯೋದು ಅಂತ ಹೇಳುವಂಥದ್ದು. ನಾವೊಂದು ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. 80% ಹಿಂದೂಗಳು ಅಂತಂದರೆ 6 ಕೋಟಿ ಮೇಲೆ ಆಯ್ತು. ಹಾಗಾದರೆ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡೋದ್ರಿಂದ 6 ಕೋಟಿ ಜನರು ಅವರಿಗೆಲ್ಲ ನಾವು ಇದು ಮಾಡ್ದಂಗೆ, ಅವ್ರನ್ನ ಅರೆಸ್ಟ್ ಮಾಡ್ದಂಗೆ. ಮತ್ತೊಂದು ಹೇಳ್ತೀನಿ, ಇಲ್ಲಿ ಕರ್ನಾಟಕದಲ್ಲಿ BJP ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಹಿಂದೂಗಳು ಇಷ್ಟೆಲ್ಲ ನಮ್ಮ ಬೆಂಬಲ ಇದೆ ಅಂತ ಹೇಳೋಂಥವ್ರಿಗೆ ಅವರು ರೀಚ್ ಆಗಿದ್ದು 110 ಸೀಟು ಒಂದು ಸಲ ಅಸೆಂಬ್ಲಿಲಿ. ಆಮೇಲೆ ಮತ್ತೊಂದು ಸಲ ಬಂದಿದ್ದು ಲಾಸ್ಟ್ ಇಲೆಕ್ಷನ್ದಲ್ಲಿ 106 ಸೀಟು. ಹಾಗಾದರೆ ಹಿಂದೂಗಳು ಇಷ್ಟು ವೋಟ್ ಹಾಕಿದ್ರೆ ಯಾಕೆ ಬರಲಿಲ್ಲ? ಒಂದು ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಆಯಿತು, ಕಾಂಗ್ರೆಸ್ ಪಾರ್ಟಿ ಹಿಂದೂ ವಿರೋಧ ಅಂತೀರಲ್ಲ, ಹಾಗಾದರೆ ಲಾಸ್ಟ್ ಅಸೆಂಬ್ಲಿ ಇಲೆಕ್ಷನ್ದಲ್ಲಿ ಅವಾಗೂ ಇದೇ ಹಿಂದೂ ವಿಚಾರ, ಮತ್ತೊಂದು ಹಿಂದೂ ಮುಸ್ಲಿಂ ಎಲ್ಲ ಇದ್ದು, ಆ ಸಂದರ್ಭದಲ್ಲಿ ನಿಮ್ದು 66 ಸೀಟ್ ಬಂತು BJPಗೆ. ಕಾಂಗ್ರೆಸ್ ಪಾರ್ಟಿ 136 ಸೀಟ್ ಕ್ಲಿಯರ್ ಮೆಜಾರಿಟಿ. ಹಿಂದೆ ವೀರೇಂದ್ರ ಪಾಟೀಲ್ರು ಅಧ್ಯಕ್ಷರಿದ್ದ ಕಾಂಗ್ರೆಸ್ನಲ್ಲಿ 187 ಸೀಟ್ ಬಂದಿತ್ತು. ಈ ಮೊನ್ನೆ ಇಲೆಕ್ಷನ್ದಲ್ಲಿ 136, ಯಾರೂ ನಿರೀಕ್ಷೆ ಮಾಡದಷ್ಟು. ಅಂದರೆ ಹಿಂದೂಗಳು ವೋಟ್ ಹಾಕ್ತಿದ್ರೆ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯನೇ? ಅಂದರೆ ಈ ರೀತಿ ವಾದ ಇದೆಯಲ್ಲ, ವಿತಂಡವಾದ, ಇದಕ್ಕೆ ಅರ್ಥನೇ ಇಲ್ಲ ಅಂತ ನಾನು ಹೇಳ್ತೀನಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.